ಸಿದ್ದರಾಮಯ್ಯ ಅವರಿಗೆ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಟೆನ್ಷನ್ ಮುಂದುವರಿತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಮಹತ್ವದ ಸಭೆಯನ್ನ ಕೂಡ ಕರೆಯಲಾಗಿದೆ. ಸಚಿವ ಸಂಪುಟ ಸಭೆ ಈಗಾಗಲೇ ಆರಂಭ ಆಗಿದೆ. ಸಿಎಂ ಅನುಪಸ್ಥಿತಿಯಲ್ಲೇ ಈ ಮಹತ್ವದ ತುಂಬಾ ಕ್ರೂಷಿಯಲ್ ಆಗಿರುವಂತಹ ಸಚಿವ ಸಂಪುಟ ಸಭೆ ಸ್ಟಾರ್ಟ್ ಆಗಿದೆ. ಇಲ್ಲಿ ತೆಗೆದುಕೊಳ್ಳುವಂತಹ ನಿರ್ಣಯ ಯಾವ ರೀತಿ ಪ್ರತಿಭಟನೆಗೆ ಸಾಕ್ಷಿಯಾಗುತ್ತೆ ಅನ್ನೋದು ಕುತೂಹಲ. ಬಿಕಾಸ್ ರಾಜ್ಯಪಾಲರ ನೋಟಿಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಣಯವನ್ನ ಕೈಗೊಳ್ಳುವಂತಹ ಸಾಧ್ಯತೆ ಇದೆ. ಸೊ ನಮ್ಮ ಪ್ರತಿಭಟನೆ ನಾವು ಈ ರೀತಿಯಾಗಿ ತೋರಿಸ್ತೀವಿ ಅಂತ ಹೇಳೋ ಪವರ್ ಈ ಸಚಿವ ಸಂಪುಟದಲ್ಲಿ ನಿರ್ಣಯ ಪಾಸ್ ಮಾಡೋದ್ರ ಮೂಲಕ ಆಗುತ್ತೆ. ಡೀಟೇಲ್ಸ್ ಕೊಡ್ತಾರೆ ರವೀಶ್. ಅದಕ್ಕೆ ಇನ್ಸೈಡ್ ಡೀಟೇಲ್ಸ್ ಏನೇನು ಲಭ್ಯ ಆಗ್ತಾ ಇದೆ ಅಂತ ರವೀಶ್ ನನ್ನ ಧ್ವನಿ ಕೇಳ್ತಾ ಇದ್ರೆ ಅಂತ ಹೇಳಿ. ರವೀಶ್ ನಾನು ಕೇಳ್ತಾ ಇದ್ದೆ ಇನ್ಸೈಡ್ ಮೀಟಿಂಗ್ ನ ಡೀಟೇಲ್ಸ್ ಏನೇನು ಸಿಗ್ತಾ ಇದೆ ಸದ್ಯಕ್ಕೆ ಅಂತ. ಈಗಷ್ಟೇ ಸಚಿವ ಸಂಪುಟ ಸಭೆ ಆರಂಭ ಆಗಿದೆ. ಅಂದ್ರೆ ದೀರ್ಘವಾಗಿ ಆ ಒಂದು ಸಿಎಂ ನೇತೃತ್ವದ ನಡೆದಂತಹ ಸಭೆಯಲ್ಲಿ ಏನೆಲ್ಲ ಚರ್ಚೆಗಳಾಗಿತ್ತು ಆ ಚರ್ಚೆಯನ್ನ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಒಂದ್ ರೀತಿಯಲ್ಲಿ ಅನುಮೋದಿಸುವಂತ ಕೆಲಸ ಮಾಡ್ಬೇಕಾಗತ್ತೆ. ಹಾಗಾಗಿ ಒಂದು ಸಾಲಿನ ನಿರ್ಣಯದ ಬದಲು ಎಲ್ಲೋ ಒಂದ್ ಕಡೆ ಪೂರ್ಣ ಪ್ರಮಾಣದಲ್ಲಿ ಕಾನೂನಿನ ಅಂಶಗಳನ್ನು ಕೂಡ ಚರ್ಚೆ ನಡೆಸ್ತಾರೆ. ಮತ್ತೆ ಪ್ರಮುಖವಾಗಿರ್ತಕ್ಕಂತ ಒಂದು ಅಧಿಕಾರಿಗಳನ್ನು ಕೂಡ ಕರೆಸಿಕೊಂಡು ಈ ಒಂದು ವಿಚಾರದಲ್ಲಿ ಕಾನೂನು ತಜ್ಞರನ್ನು ಕೂಡ ಆ ಒಂದ್ ರೀತಿಯಲ್ಲಿ ಚರ್ಚೆಯನ್ನು ನಡೆಸಿ ಆ ನಂತರ ಒಂದು ತೀರ್ಮಾನಕ್ಕೆ ಬರ್ತಾರೆ. ಪ್ರಮುಖವಾಗಿರ್ತಕ್ಕಂಥದ್ದು ರಾಜ್ಯಪಾಲರು ಏನ್ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಆ ನೋಟಿಸ್ಗೆ ಉತ್ತರವನ್ನ ಯಾವ ರೀತಿ ಸಿದ್ಧಪಡಿಸಬೇಕು ಮತ್ತೆ ನಿರ್ಣಯದ ಅಂಶಗಳಲ್ಲಿ ಏನೆಲ್ಲ ಅಡಕ ಮಾಡಬೇಕು ಅಂತ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಎಲ್ಲ ಒಂದ್ ಕಡೆ ಕೋರ್ಟ್ ಸಂದರ್ಭ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಕಾನೂನಿನ ಹೋರಾಟವನ್ನು ಮಾಡ್ಬೇಕಾಗುತ್ತೆ. ಹಾಗಾಗಿ ಈಗ ಅವರ ನಿರ್ಣಯಕ್ಕೆ ಸಂಬಂಧಪಟ್ಟಂತ ಒಂದು ಅಂಶಗಳ ಕಾನೂನು ಅಂಶಗಳನ್ನು ಸೇರಿಸದೇ ಆದಲ್ಲಿ ಖಂಡಿತವಾಗಿಯೂ ಕೂಡ ಮುಂದೆಯೂ ಕೂಡ ಅನುಕೂಲ ಆಗ್ಬೇಕು, ಯಾವುದೇ ರೀತಿ ಅಡೆತಡೆ ಆಗ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಕೂಡ ಎಚ್ಚರಿಕೆಯಿಂದ ನಿರ್ಣಯ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ನೈತಿಕತೆ ಪ್ರಶ್ನೆ ಬರುತ್ತೆ ಮತ್ತೆ ಮೌಲ್ಯಾಧಾರಿತ ಒಂದು ಪ್ರದರ್ಶನ ಮಾಡಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರು ನನ್ನ ಗೈರು ಹಾಜರಿಯಲ್ಲಿ ನೀವು ನಿರ್ಣಯ ತೆಗೆದುಕೊಳ್ಬೇಕಾದ್ರೆ, ಯಾಕಂದ್ರೆ ಇದು ನನ್ನ ವಿರುದ್ಧ ಬಂದಿರತಕ್ಕಂತ ಆರೋಪ, ನನಗೆ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು, ಇಂತಹ ಸಂದರ್ಭದಲ್ಲಿ ನಾನಿದ್ದು ಸರಿ ಇರಲ್ಲ ಅನ್ನೋ ಒಂದು ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸುವಂತ ಸಂದರ್ಭದಲ್ಲಿ ಸಚಿವರು ಕೂಡ ಅದಕ್ಕೆ ಒಪ್ಪಿಗೆ ಕೊಟ್ಟು ಅವರ ಅನುಪಸ್ಥಿತಿಯಲ್ಲಿ ಈಗ ಸಚಿವ ಸಂಪುಟ ಸಭೆ ನಡೀತಾ ಇರ್ತಕ್ಕಂಥದ್ದು. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅದನ್ನ ಒಂದ್ ರೀತಿಯಲ್ಲಿ ಲೀಡ್ ಮಾಡ್ತಾರೆ. ಅದಾದ ಬಳಿಕ ಎಲ್ಲಾ ಸಚಿವರು ಕೂಡ ಒಂದ್ ರೀತಿಯಲ್ಲಿ ಆ ಒಂದು ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸ್ತಾರೆ, ಪ್ರಮುಖವಾಗಿರ್ತಕ್ಕಂಥ ಹಿರಿಯ ಸಚಿವರು. ಹಾಗಾಗಿ ಏನೆಲ್ಲಾ ನಿರ್ಣಯಗಳನ್ನ ತೆಗೆದುಕೊಂಡಿದ್ದೀವಿ ಅನ್ನೋ ಅಂಶಗಳನ್ನು ಒಂದ್ ರೀತಿಯಲ್ಲಿ ಮಾಧ್ಯಮದ ಮುಂದೆ ತಿಳಿಸುವಂತ ಸಾಧ್ಯತೆ ಇದೆ. ರೈಟ್, ಧನ್ಯವಾದ ರವೀಶ್ ನಮ್ಮೆಲ್ಲ ಮಾಹಿತಿಗಾಗಿ.